ಏನೇ ಏನಿಂದು ಭಾಳ ಅತಿ ಆಗ್ತಾ ಇದೆ. ಓ ಸರಿ, ನಾನೇನು ಮಾಡಿದೆ? ಏನು ಮಾಡ್ಬೇಕು ನೀನು? ಏನು ಮಾಡಬೇಕು? ಅಲ್ಲ, ಸ್ವಲ್ಪ ಬುದ್ಧಿ ಇಲ್ವಾ ನಿನಗೆ? ಏನು ಅಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಸ್ವೀಟ್ ತಂದು ಕೊಡೋದು, ಅದು ತಂದು ಕೊಡೋದು, ಇದು ತಂದು ಕೊಡೋದು ಮಾಡ್ತಾ ಇದೆಯಾ? ತಂದು ಕೊಟ್ರೇನು? ತಂದು ಕೊಡಬೇಕು ನೀನು. ತಂದು ಕೊಡ್ದಾರೆ ಆಗಲ್ಲ ನೀನು. ನೋಡು, ಇದೆಲ್ಲ ಯಾಕೋ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಓನರ್ ಆಂಟಿ ನನಗೆ ಹೇಳ್ತಾ ಇದ್ದಾರೆ, ಯಾಕಂಗೆ ಆ ಹುಡುಗಿನ ಎಕ್ಸ್ಟ್ರಾ ಇರ್ಸ್ಕೊಂಡಿದ್ದೀರಾ? ಮೊದಲು ಗಂಡ ಹೆಂಡತಿ ಇಬ್ಬರೇ ಇರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಬ್ರು ಕರ್ಕೊಬಂದು ಇರ್ಸ್ಕೊಂಡಿದ್ದೀರಿ, ಇನ್ನೂ ಇಬ್ರು ಜಾಸ್ತಿ ಆದ್ರಲ್ಲ ಅಂತ ಬಾಡಿಗೆ ಜಾಸ್ತಿ ಮಾಡಿ ಅಂತ ಇದ್ದಾರೆ. ಓ ಆಂಟಿ ಕೂಡ ನಾನು ಮಾತಾಡ್ತೀನಿ ಬಿಡಿ, ನೀವೇ ಹೇಳ್ಗಿ ಕೊಡಕ್ಕೆ ಹೋಗಿದ್ರು. ನಾನೇನು ಕೇಳ್ಕೊಡ್ಲಿ? ನೋಡು, ಸುಮ್ಮನೆ ನಾನು ಕೋಪ ಬರ್ಸ್ಬೇಡ ನೀನು. ಕಳಿಸು ಮೊದಲು ಅವಳನ್ನ. ಸುಮ್ಮನೆ ಇಲ್ದವದನ್ನು ಹೇಳಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ತಂದಾಗ್ತಾ ಇದ್ದಾಳೆ ಅವಳು. ಅವಳು ಎಂಥವಳು ಗೊತ್ತಾವಳು? ನಾನು ಹೋಗಿದ್ದೆ ನಾನು ಬಾತ್ರೂಮ್ ಬಗ್ಗೆ ನೋಡೋಕ್ಕೆ. ಅಲ್ಲ, ನನ್ನ ಯೋಗ್ಯತೆ ಏನಾಗುತ್ತೆ? ನನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ ನನಗೆ ಅವಳು ಹೇಳೋದು ನೋಡಿದ್ರೆ. ನಾನು ಯಾವಾಗ ಬಗ್ಗೆ ನೋಡಕ್ಕೆ ಹೋಗಿದ್ದೆ ಬಾತ್ರೂಮ್ನ? ಅವಳು ಹೇಳಕ್ ಬಂದಿಲ್ಲ, ಅಮ್ಮಗ ಹೇಳಿದ್ದು, ಅವನು ಹೇಳಿದ್ದು. ನಮ್ಮ ಮಕ್ಕಳಿಗೆ ಗೊತ್ತಾಯ್ತದೆ ನೀನು ಯೋಗ್ಯತೆ ಅಂತದ್ದು ಅಂತ. ತಿರ್ಗಾ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ ನೀನು? ನಾಚಿಲ್ದಾನೆ ಬೇವರ್ಸಿಂಗೆ ಬಾಯಿ ಮುಚ್ಕೊ ಕೂತ್ಕೋ. ಹಬ್ಬದ ದಿವಸ ಜಗಳ ಆಡ್ಬೇಡ ನೀನು. ಹೇಳ್ತೇನೆ ಕೇಳ್ಕೊ, ಸರಿಯಾಗಿ ಹೇಳ್ಸ್ಕೊಡ್ತೀನಿ. ಮರ್ಬಾದೆ ನಿನಗೆ ಲೋಪರ್ ನನ್ನ ಮಗನೇ. ಏನು ನೀನು ಕಟ್ಕೊಂಡು ಹೋಗ್ತಿದ್ದೆ ಬಾಡಿಗೆ ಕಟ್ತಾರಲ್ಲ ನಾನು? ನೀನೇನು ಮಾತಾಡೋದು ನೀನು? ನಾಚಿಕೆ ಬೊಗ್ಳಕ್ಕೆ ಹಿಂಗೆ ಅಲ್ಲ, ಕೈಲಾರ್ದವ್ರು ಮೈ ಪರ್ಚ್ಕೊಂಡ್ರು ನಂಗೆ ಹಿಂಗೆ ಮಾತಾಡ್ತೀಯಲ್ಲ ಹಿಂಗೆ. ನಿನಗೆ ಸರಿಯಾಗಿ ಹೇಳ್ಸ್ಕೊಡ್ತೀನಿ ಮರ್ಬಾದೆ ನಿನಗೆ. ನನ್ನ ಫ್ರೆಂಡ್ ಬಂದವಳೆ, ನಾನು ಬಾಡ್ವಾಸ್ ದುಡ್ಡು ಕೊಟ್ಟಿರೋ ನಾನು, ಬಾಡಿಗೆ ದುಡ್ಡು ಕೊಡ್ತಿರೋಳು ನಾನು. ನೀನು ಬೊಗಳಿಯ ನೀನು? ಇಲ್ಲ ಉಪ್ಪು ಎಣ್ಣೆನಾ? ಇಲ್ಲ ಬಂದವನ? ಯಾವ ಥರ ನೀನು ತಿರ್ಗಾ ಮಾತಾಡ್ತೀಯಲ್ಲ ನೀನು? ನಾಚಿಕೆಲ್ದಾನೆಯೇ? ಸುಮ್ಮನೆ ನಾನು ಕಾಪಾಡಿಸ್ಬೇಡ. ಹಬ್ಬದ ದಿವಸ ಎಲ್ಲ ಸಿಕ್ಕಿರೋ ಒಂದು ರಜೆ ಅದ್ರಲ್ಲಾರು ನಿಮ್ದಾಗಿರಾಕ್ಬಿಡು ನೀನೇ ಸರಿಯಲ್ಲ ಕತೆ. ಏನೇ ದುರಂಕಾರ ಆಡ್ತಿದ್ದೀನಿ ನೀನು? ನನ್ನ ಹತ್ರ ಇದೆಲ್ಲ ಇಟ್ಕೊಬೇಡ ಆಯ್ತಾ? ನಿನ್ನ ದುರಂಕಾರ ಎಲ್ಲ ನನ್ನ ಹತ್ರ ಇಟ್ಕೊಬೇಡ ನೀನು. ಏನು ಮಾಡ್ಬಿಟ್ಟು ಈಗ? ಏನು ಮಾಡಿಯೇ? ಸುಮ್ಮನೆ ಹೋಗಿ ಹಬ್ಬದ ದಿವಸ ನನಗೆ ತಲೆನೋವು ಬರ್ಸ್ಬೇಡ. ಇರೋದೊಂದು ರಜೆ ನಿಮ್ದಿಗೆ ಮನೆಯಲ್ಲಿ ಇರೋದು ಅನ್ಕೊಂಡು ಇವನಿ ಅದನ್ನೂ ಹಾಳು ಮಾಡಕ್ಕೆ ಹೋಗ್ಬೇಡ ನೀನು. ನೋಡು, ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಅವಳು ಇರೋ ಕೂಡ್ದು ಮನೆ ಒಳಗಡೆ. ಅವಳು ಇದ್ರೆ ನಾನು ಇರಲ್ಲ, ನಾನೇ ಹೊಂಟೋಗ್ತೀನಿ. ನಾನು ಎತ್ತಗಾರೆ ಆಮೇಲೆ ಗಂಡ ಇಲ್ದಂಗೆ ನಿಂತ್ಕೋಬೇಕಾಯ್ತದ ನೀನು. ಇದೇ ಹಿಂಗೆ ಆಡ್ತಾ ಇದ್ದೀರಿ ನೀವು? ಸುಮ್ಮನೆ ಬೇರೆ ಕಡೆ ನೋಡ್ತೇನೆ, ಮನೆ ಸಿಗದ್ ಬೇಡವಾ? ನಮ್ದ ತಗವ ಇನ್ನೊಂದು ಬಾಡಿಗೆ ಮನೆದೆ ಹೋಗಿ ತಗೋ ಬಿಗವ ಹೋಗಿ ಇಟ್ಕೋಗೋ ನಂಗಿದ್ದದ ಹುಡುಕ್ಬೇಕು. ಓ ದುಡ್ಡು ಬೇಡ ಮಾಡುವಷ್ಟು ಅದಕ್ಕೆ ಇಟ್ಕೆಲ್ಲವ ಎಲ್ಲಿದ್ದದ ಈಗ? ಇರಿ ನನ್ನ 4 ತಿಂಗಳು ಈ ಕೆಲಸ ಸಿಕ್ಕದೆ ಅವಳಿಗೆ. ಕೆಲಸಕ್ಕೆ ಹೋಗ್ಲಿ, ಆಮೇಲೆ ಬೇಕಾದ್ರೆ ಹೆಂಗಾರು ಮಾಡೋಕ್ಕಾಯ್ತದೆ. 4 ತಿಂಗಳು ಅವೆಲ್ಲ ಇರೋಕ್ಕಾಗಲ್ಲಮ್ಮ ನನಗೆ. ಅವಳು ಅಷ್ಟೊಂದು ಇಲ್ದವ್ದು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ನಾನಂತೂ ಒಂದು ಗಳಿಗೂ ಇರೋಕೆ ಕೊಡಲ್ಲ. ಅವಳನ್ನ ಮೊದಲು ಕಳಿಸ್ಬೇಕು. ಅಲ್ಲಿ ಗಂಟ ನನಗೆ ಸಮಾಧಾನ ಇಲ್ಲ ನನಗೆ. ನೋಡಿ, ನಿಮ್ಗೆ ಸಮಾಧಾನ ಆಯ್ತಿಲ್ಲ ಅಂತ ನಾನೇ ಮಾಡೋಕ್ಕಾಗೋದು? ಸುಮ್ಮನೆ ಇರಿ. ಆದಷ್ಟು ಬಿರ್ನೆ ಎಲ್ಲರೂ ಹುಡುಕ್ತೀನಿ ಮನೆ, ಆಮೇಲೆ ಬೇಕಾದ್ರೆ ಹೋಯ್ತಾಳಂತೆ. ಸರಿ ಬಿಡಿ, ನೀವು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಆ ಮಗ ಸುಳ್ಳು ಹೇಳ್ಬಿಟ್ಟದ. ನೀನು ಕಲ್ತಿರೋ ಬುದ್ಧಿ ದುರ್ಬುದ್ಧಿ. ಆ ದುರ್ಬುದ್ಧಿ ಕಮ್ಮಿ ಮಾಡ್ಕೊ, ಹಾಗೆಲ್ಲ ಸರಿ ಆಯ್ತದೆ. ನಾಚಿಕೆ ಮಾನ ಮರ್ಬೋದಿಲ್ಲ, ಬೇವರ್ಸಿ ಹೆಂಗಾಡ್ಬೇಡ. ಭಾಳ ಮಿಕ್ಮೇರಿ ಮಾತಾಡ್ತಾ ಇದೆಯಾ ನೀನು? ಹಬ್ಬದ ದಿನ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ನಾನು. ಇಲ್ದವ್ರು ಏನು ಮಾಡಿಯಾ ನೀನು? ಏನು ಮಾಡಿಯೇ? ಯಾಕೆ ತಂದು ಕೊಡ್ತೀಯಾ? ಏನು ತಂದು ಸಾಕಾಗಿದ್ದೀನಿ ನೀನು? ಏನು ತಂದು ಸಾಕಾಗಿದೆಯೇ? ಏನೆಲ್ಲ ತಂದು ಗುಡ್ಯಾಕನಾಗ ಆಡ್ತಾ ಕುಂತವನೆ. ಸಾಕಾಗಬೇಕಾಗಿ ನಾನುವೇ ವಾರ ಪೂರ್ತಿ ಕೆಲಸ ಮಾಡ್ತೀನಿ. ಇವತ್ತೊಂದು ದಿವಸ ರಜೆ ಸಿಕ್ಕದೆ, ನಿಮ್ದಾಗಿರಾಕ್ಬಿಡು. ನೀನು ಕೊಟ್ಟು ಹೊಡೆದಾಡ್ಕೊಂಡು ನಿಂತ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ನನಗೆ ಒಳ್ಳೆ ಯಾವ ಥರ ಆಡ್ತಾನೆ ಯಾವ ಥರವ. ಹಬ್ಬದ ದಿಸ್ಲು ನೆಮ್ಮದಿಲ್ಲ ನಮಗೆ ತಗೆ. ನೆಮ್ಮದಿ ಕೊಡ್ತಾರೆ? ನೆಮ್ಮದಿಲ್ಲ ನಿನಗೆ? ನೆಮ್ಮದಿ ಬೇರೆ. ಬಾಯಿ ಮುಚ್ಕೊಂಡು ಬೇಗ ಕಳಿಸೋ ಅವ್ರನ್ನ. ಅವ್ರು ಇಲ್ಲಿರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟೆಲ್ಲ ಮಾತಾಡಿದ್ರೆ ನಾನು ಕಳ್ಸೋದಿಲ್ಲ, ನಾನು ಇಲ್ಲೇ ಇರ್ಸ್ಕೊತೀನಿ. ಅದೇನಾದ್ರು ಹಾಗೆ ಬಿಡ್ಲಿ, ನೋಡ್ತೀನಿ ನಾನುವೇ. ಸುಮ್ಮನೆ ಹೇಳ್ತಾ ಇಲ್ವಾ ಎಲ್ಲರೂ ಹುಡುಕ್ತೀನಿ ಹೋಗು ಅಂತ? ಏನು ನೀವೇ ಸರಿಯಾ? ನೀವು ಅದೇನು ಬುದ್ಧಿ ಕಲ್ತಿದ್ದೀರಿ ನೀವು? ಮಾಡ್ಬೇಕಾದ್ರೆ ಮಾಡೋಕ್ಕೆ ಬರೀ ದುರ್ಬುದ್ಧಿ ಕಲಿಬಾರ್ದೆ. ಬುದ್ಧಿ ನಿನ್ನ ದುರ್ಬುದ್ಧಿ ನಿನ್ನೆ ಹಾಳು ಮಾಡ್ತದೆ ಹೊರತು ಯಾರನ್ನೂ ಹಾಳು ಮಾಡೋಕ್ಕೆ ತಿಳ್ಕೊಬಿಡು. ನಿನ್ನ ದುರ್ಬುದ್ಧಿ ನಿನ್ನೆ ಯಾಕೆ ಕೊಡ್ಸೋದು? ನೀನು ಎತ್ತಿಗೆ ಬೆಂಕಿ ಕರೀನ. ನಿನ್ನ ಫ್ರೆಂಡ್ ಬಂದಮೇಲೆ ತುಂಬ ಬದಲಾಗಿದೆಯಾ ಕಡೆ ನೀನು? ತುಂಬ ಬದಲಾಗಿದೆಯಾ ನೀನು? ಅವಳಿಗೆ ಸಪೋರ್ಟ್ ಮಾಡ್ತೀಯ ನೀನು? ಕಟ್ಕೊಂಡಿರೋ ಗಂಡನಿಗಿಂತ ಅವಳೇ ಹೆಚ್ಚಾ? ನೋಡು, ಅವಳೇನು ಶಾಶ್ವತವಾಗಿರಲ್ಲ. ಅವಳು ನೋಡ್ಕೊಂಡು ನಿನಗೆ ಕಲ್ಸ್ಬಿಟ್ಟು ಹೋಗ್ತಾಳೆ ಯಾವ ಥರ. ನನ್ನ ಫ್ರೆಂಡ್ ಮೇಲೆ ನಂಗೆ ನಂಬಿಕೆ ಇದೆ. ನೀತಿಗ ಮುಚ್ಕೊಂಡು ಹೋಗಪ್ಪ ನೀನು. ಜಾಸ್ತಿ ಮಾತು ಕಿತ್ತಾಬೇಡ ನೀನು. ನಮ್ಗೆ ಹಬ್ಬದ ದಿವಸ ನೆಮ್ಮದಿ ಕೊಡಕ್ಕೆ ನಮಗೆ ಇದು ಯಾಕೆ ಹೊಟ್ಟೆ ಉತ್ಸವಂಗೆ? ಏನು ಇವರೇ ಸರಿಯಾ ಹಿಂಗೆ ಬುದ್ಧಿ ಕಲ್ತಿರೋದು? ಬುದ್ಧಿಗೆ ಎಷ್ಟು ಬೆಂಕಿ ಸುಮ್ಮನೆ ಜಾಸ್ತಿ ಮಾತಾಡಬೇಡ ಕಣೆ. ನಾನು ಹೇಳ್ದಷ್ಟು ಕೇಳು. ಮೊದಲು ಅವಳ ಮನೆಯಿಂದ ಕೋರ್ಸು. ನೀನು ಹೇಳ್ದಷ್ಟು ಕೇಳೋಕ್ಕೂ ಆಯ್ಕಿಲ್ಲ ನಾನು. ನಾನೇ ನೀನು ಹೇಳ್ದಂಗೆ ಕೇಳೋಣ ನಾನು ಕೇಳಕ್ಕಿಲ್ಲ ನಾನು ಇಷ್ಟ, ನಾನು ಹೆಂಗೆ ನನಗೆ ಇಷ್ಟ ಬಂದಂಗೆ ನಾನು ಮಾಡೋದು. ಅದನ್ನೇ ದುರಂಕಾರ ಅನ್ನೋದು ನಿನಗೆ. ದುರಂಕಾರ ಅಂತ ಬೇರೆ ಇನ್ನೇನು ಹೇಳಲ್ಲ, ಇದನ್ನೇ ಹೇಳೋದು. ನೋಡ್ಕೊ ನಿನಗೆ. ನಿಜವಾಗ್ಲೂ ಅವಳು ಗಂಡನ ಬಿಟ್ಟು ಬಂದಿದ್ದಾಳೆ ಅಲ್ವಾ? ನೀನು ಬಿಟ್ಟು ಹೋಗ್ಬೇಕಾಗುತ್ತೆ. ಮೊದಲೇ ಕೊಲೆಗಡಕರು ಅವರೆಲ್ಲ. ಮೊದಲು ಮನೆಯಿಂದ ಕೋರ್ಸು. ಅವಳು ಇಲ್ಲಿರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಮನೆ ಹುಡುಕ್ತೇವೆ ಅಂತ ಹೇಳ್ತಿಲ್ಲ, ಸುಮ್ಮನೆ ನಾನು ಹೆಂಗಾರು ಮಾಡಿ ಹುಡುಕ್ಬಿಟ್ಟು ಕಳಿಸ್ತೀನಿ. ಸುಮ್ಕಿರಿ, ಮನೆ ಸಿಗ್ಬಾರ್ದ ಕಳ್ಸೋಕ್ಕೆ? ಕಳ್ಸು ಅಂತ ಏನೇ ಅದೇ ಮೇಲೆ ನಿಂತಿದ್ದೀರಿ ಅಲ್ಲ? ಕಳಿಸ್ಬೇಡ್ದ ಸುಮ್ಮನಿರಿ. ಅದಕ್ಕೆ ಹಂಗಾಡಿರಿ ಒಳ್ಳೆ ಆಡ ನೋಡಿ ಹೆಂಗೆ ಆಡ್ತಿದ್ದೀರಿ ಅಂದ್ಬಿಟ್ಟು. ಏನು ಆಡ್ತಾರೆ? ಅವ್ರು ಇರೋದು ಇಷ್ಟ ಇಲ್ಲ ಅಂತ ಹೇಳ್ತಿರಲ್ಲ ನಾನು. ಮೊದಲು ಕಳಿಸು ಅಷ್ಟೇ. ಅಲ್ಲೇ ಏನದು? ಯಾಕಂಗೆ ನಿಮ್ಮ ಯಜಮಾನ ಕೂಗಾಡ್ತಿರೋದಿಪ್ಪ? ಇನ್ನು ಏನು ಮಾಡೋಣ? ಹೋಗು ಸ್ನಾನ ಮಾಡೋಗ್ಲೇ ಹೋಗಿ ಮಾಡ್ತೀನಿ. ಮನೆಯೆಲ್ಲ ವರ್ಷ ಆಯಿತು. ನಾನು ಮಾಡ್ತಿದ್ದಿಲ್ವಾ? ಸುಮ್ಮನೆ ಎಲ್ಲ ನೀನೆಲ್ಲ ರಿಸಕ್ತಾಗ ಮಾಡ್ತೀಯಲ್ಲ. ಅಯ್ಯೋ ಪರವಾಗಿಲ್ಲ ಸುಮ್ಮನಿರೆ. ಯಾಕಂಗಂತೀಯ? ಪಾಪ ವಾರ ಪೂರ್ತಿ ದುಡಿತೀಯ. ನಾನು ಮನೇಲಿ ಇದ್ದೀನಿ. ಕೆಲಸಕ್ಕೆ ಯಾವಾಗಿಂದ ನಾನು ಬರೋದು? ಸೋಮವಾರದಿಂದ ಬರಬೇಕು. ಸರಿ, ಯಾಕಿಂಗ್ ಸಪ್ಕಿದೆಯೇ? ಏನಾರು ಅಂದ್ರೆ ನಿಮ್ಮ ಯಜಮಾನ್ರು? ಅಯ್ಯೋ ಮಾಮೂಲಿ ಅಲ್ವಾ ಅವ್ರದ್ದು ಯಾವತ್ತು ಇದ್ದಿದ್ದೆ ತಂದ್ರೆ ಆಗಲ್ಲ ರಾಮಾಯಣ. ಬಿಡು, ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹಾಕಿಲ್ಲ. ಊಟ ಹೋಗಿ ಸ್ನಾನ ಮಾಡೋಗು ನೀನು. ನಾನು ಅಷ್ಟಕ್ಕೆ ಮಾಡ್ತೀನಿ. ಒಬ್ಬಿಟ್ಟು ಮಾಡೋದಾ? ಅದನ್ನೇ ಮಾಡೋದ. ಹೋಗಿ ಸ್ನಾನ ಮಾಡ್ಕೊ ಬರೋಗೆ. ಮಾಡೋಕ್ಕೈತಿ, ನಾನು ಮಾಡ್ತೀನಿ. ಹೋಗು ಪಾಪ, ನೀನೇ ಸಣ್ಣ ಸಾಕೈತಿ.
ನಾನು ಮಾಡ್ತೀನಿ ಸುಮ್ಮನಿರು. ಸ್ನಾನ ಮಾಡ್ಕೊಂಡು ಮಾಡ್ತೀನಿ ಅಂತ ಇತ್ತು ತಗೊಳಕ್ಕೆ ಹೋಗ್ಬ ಟೆನ್ಷನ್. ಹಾಂ ಪಾಪು ಸ್ನಾನ ಮಾಡ್ದಾ? ಹ್ಞೂ ಸ್ನಾನ ಮಾಡ್ದ. ಹೊಸ ಬಟ್ಟೆ ತಂದಿದ್ನಲ್ಲ ಇಕ್ಕದ. ಇತ್ತೆ ಕಣೆ ಏನು ಮಾಡಕ್ಕೆ ತರಕ್ಕೆ ಹೋಗಿದ್ದೆ ನೀನು? ಸುಮ್ಮನೆ ಹೋಗೋವತ್ತಾಗೆ ಅಯ್ಯೋ ದುಡ್ಡಿದ್ರೆ ನಿನ್ಗೂ ತಂದು ಕೊಡೋದು ಕಣೆ. ದುಡ್ಡು ಇತ್ತಿಲ್ಲ ಅದಕ್ಕೆ ತರಲಿಲ್ಲ. ನಾ ಬರ ತಗೊಂಡಿಲ್ಲ ಮಗುಗಾರೆ ಬೇಡವಾ? ಅಯ್ಯೋ ಅವನಿಗೆ ತರ್ತಾರೆ ಅಂತಿತ್ತು. ಈಗ ತಗೊಟ್ಟಿತ್ತಿಲ್ವ ಅವನಿಗೆ? ಪರವಾಗಿಲ್ಲ ಸುಮ್ಮನಿರು. ಸರಿ ಕಣೆ ಆಯಿತು, ಸ್ನಾನ ಮಾಡ್ಕೊ ಬರೋಗು ಮತ್ತೆ. ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ನೋಡಿ ಇಲ್ಲಿ ಪಾಪ ಅವಳಿಗೆ ಮನೆಗೆ ಎಲ್ಲಿ ಅಂತ ಸಡನ್ನಾಗಿ ಹುಡ್ಕನೆ ಇವನು ಒಳ್ಳೆ ನನ್ನ ಗಂಡ ಒಳಗೆ ತಲೆ ಕೆಟ್ಟು ನಾಯಿನಾಗಾಡ್ತಾ ಕುಂತವನೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ನನಗೆ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ. ಈಗ ಹೆಂಗೆ ಸಡನ್ನಾಗಿ ಬೇರೆ ಮನೆ ಹುಡುಕ್ಬೇಕು ಅಂದರೆ ಅಲ್ಲಿಗೆ ಅಡ್ವಾನ್ಸ್ ಕೊಡೋಕ್ಕೆ ಈಗೇನು ಕಮ್ಮಿ ಅಡ್ವಾನ್ಸಾ? ಕಮ್ಮಿ ಬಾಡಿಗೆಯ? ಏನು ಮಾಡೋದು? ಅದು ಯಾಕಂಗೆ ಆಡ್ತಿದ್ದಾನೋ. ಮೊದಲು ಕಳಿಸು ಅವ್ರನ್ನ ಅಂತ ಕುಂತವನೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಈ ಸಮಯದಲ್ಲಿ ಪಾಪ ಅವಳಿಗೆ ನಾವು ಸಪೋರ್ಟಾಗಿ ನಿಂತ್ಕೊಳ್ದೆ ನೀನು ಎಲ್ಲಿಗೆ ಹೋಯ್ತಾಳೆ ಆ ಮಗು ಕಟ್ಕೊಂಡು? ಒಂಚೂರು ಪರಿಜ್ಞಾನನೇ ಇಲ್ಲ ನಮ್ಮ ಯಜಮಾನ್ರಿಗೆ. ಏನು ಮಾಡೋದು ಹೇಳಿ? ಯಾರಿಗೆ ಅಂತ ಹೇಳೋದು? ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಡ್ತದೆ. ಅದಕ್ಕೆ ಬೇರೆ ಕಡೆ ಎಲ್ಲಾರೇ ನೋಡ್ಬಿಟ್ಟು ಮೊದಲು ಹೊತ್ತ ಕಳಿಸ್ತೀನಿ. ಇವಂದು ಯಾಕೋ ಸರ್ಬತ್ತೆಲ್ಲ ಇಲ್ಲೂ ಸೇಫ್ಟಿ ಇಲ್ಲ ಅಂತ ಅನ್ನಿಸ್ತದೆ. ಇನ್ನೇನು ಮಾಡೋಕ್ಕಾಗೋದು? ಹೆಂಗೋ ಸದ್ಯಕ್ಕೆ ಕೆಲಸ ಮಾಡ್ಕೊಂಡು ಇಬ್ಬರೂ ಬಾಡಿಗೆ ಸೇರ್ ಮಾಡ್ಕೊಂಡಿರೋದ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಆದರೆ ಇದು ಯಾಕೋ ಇಲ್ಲಿ ಸರ್ಬತ್ತೇನೇ ಇಲ್ಲ. ನೀವು ನನ್ನ ಗಂಡ ಸರಿ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಇನ್ನೇನು ಮಾಡೋಕ್ಕಾಗಿಲ್ಲ. ಎಲ್ಲಾರು ಹುಡುಕೇತಾಗೆ ಒಂದು ಬಾಡಿಗೆ ಮನೆ ಕೊಡಿಸ್ತೀನಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಆಯ್ತಾ ಹಬ್ಬ? ಹಾಗೆ ಎಲ್ರಿಗೂ ನನ್ನ ಪ್ರೀತಿ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಸರಿ ಕಣ್ರಪ್ಪ, ಬರೋರ ಮತ್ತೆ. ನಮಸ್ಕಾರ.